ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಯೋ ಯೋ ಯಾಂ ಯಾಂ ತನುಂ ಭಕ್ತ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಸ್ವತಯಾ ಶ್ರದ್ಧಯಾ ಯುಕ್ತಸ್ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಚೇತಸಾಂ. ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಈ ಅಧ್ಯಾಯದ ಪ್ರಮುಖವಾದ ಕೆಲವು ಅಂಶಗಳನ್ನು ನಾವು ಹಿಂದೆಯೂ ಗಮನಿಸ್ತಾ ಬಂದೆವು. ಮಾಯಾ ಅಂತನ್ನೋದು ಜಡ ಮತ್ತು ಚೇತನವಾಗಿ ಎರಡು. ಅದು ಸಾತ್ವಿಕ ರಾಜಸ ತಾಮಸ ಅನ್ನುವ ಮೂರು ವಿಭಾಗಗಳಲ್ಲಿ ನಿಯಾಮಕಳಾಗಿಯೂ ಪರಿಣಾಮ ಬೀರುವ ಜಡ ಪದಾರ್ಥವಾಗಿಯೂ ಜಗತ್ತಿನ ಮೇಲೆ ಕೆಲಸ ಮಾಡುತ್ತೆ. ಅದರಿಂದಾಗಿ ದಡ್ಡರು ಭಗವಂತ ಇವುಗಳನ್ನು ಮೀರಿ ನಿಂತಿದ್ದಾನೆ ಅಂತ ತಿಳಿಯದೆ ನಮ್ಮಂತೆ ಅವನು ಕೂಡ ಇದರಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಭಾವಿಸ್ತಾರೆ. ಆ ಮೂಢರು ತಮ್ಮ ತಿಳುವಳಿಕೆಯನ್ನ ಕಳ್ಕೊಂಡು ಆಸುರ ಭಾವದಿಂದ ಜಗತ್ತನ್ನು ಅಂದ್ರೆ ಭಗವಂತನ ಸೃಷ್ಟಿಯನ್ನು ಮತ್ತು ಭಗವಂತನನ್ನು ನಿರಂತರ ವಿರೋಧಿಸ್ತಾ ಇರ್ತಾರೆ. ಯಾಕೆ ಹೀಗಿದೆ, ಯಾಕೆ ಹಾಗಿದೆ ಅಂತ ನೂರಾರು ಪ್ರಶ್ನೆಗಳನ್ನು ಮಾಡ್ತಿರ್ತಾರೆ. ನಮಗೆ ಬೇಕಾದ ಹಾಗೆ ಆದ್ರೆ ಮಾತ್ರ ಅದು ಸರಿ, ನಮಗೆ ಕಿರಿಕಿರಿ ಆಗ್ತಿದೆ ಅಥವಾ ನಮ್ಗೆ ನಮ್ಮ ಆಲೋಚನೆಯನ್ನ ಅದು ಪ್ರತಿನಿಧಿಸುವುದಿಲ್ಲ ಅಂತಾದಾಗ ಅದನ್ನ ವಿರೋಧಿಸುವ ಪ್ರವೃತ್ತಿಯಲ್ಲಿರ್ತಾರೆ. ಎಲ್ಲಿಯಾದ್ರೂ ಒಳ್ಳೆ ಕೆಲಸಗಳು ನಡೀತಾ ಇದೆ ಅಂದ್ರೆ ಅದನ್ನ ಸಹಿಸಿಕೊಳ್ಳುವ ಸಹನೆ ಇರುವುದಿಲ್ಲ. ಅದಕ್ಕೂ ಮುಖ್ಯವಾಗಿ ಅಂಥದ್ದರ ಮೂಲ ಸ್ಥಾನಗಳನ್ನ ನಿರಂತರ ಹಾಳುಗೈಯುವ ಸಣ್ಣ ಲೋಪದೋಷಗಳನ್ನೇ ಗುಡ್ಡೆ ಮಾಡಿ, ಕಡ್ಡಿಯನ್ನ ಗುಡ್ಡೆ ಮಾಡುವುದು ಅಂತಾರೆ. ಅಂದ್ರೆ ಕಡ್ಡಿಗಳ ರಾಶಿ ಹಾಕಿ ಗುಡ್ಡೆಯನ್ನೇ ಸುಟ್ಟು ಬಿಡುವ ದುಷ್ಟ ಪ್ರವೃತ್ತಿ ಆಗಿರ್ತಾರೆ. ಇದು ಒಂದು ತರದ ಆಸುರ ಭಾವದ ವರ್ತನೆ. ಆದ್ರೆ ಇನ್ನೊಂದು ಕಡೆ 4 ವಿಧದ ಅತ್ಯಂತ ಪ್ರೀತಿಯನ್ನ ಮಾಡುವ ಜನರಿರ್ತಾರೆ. ಕಷ್ಟದಲ್ಲಿರುವವರಾದ್ರೆ ಕೆಲವರು ಕಷ್ಟದಲ್ಲಿರುವವರಾದ್ರೆ, ಇನ್ನು ಕೆಲವರು ಏನಿರಬಹುದು ಇಷ್ಟ ಅದ್ಭುತವಾದ ಸಂಗತಿಯನ್ನು ನಾನು ಕೂಡ ಮನದಟ್ಟು ಮಾಡಿಕೊಳ್ಬೇಕು ಅಂತನ್ನುವ ಯೋಚನೆಯಲ್ಲಿ ಕೆಲವರು ನಮಗೇನೋ ಬೇಕಿದೆ ಅದನ್ನ ಪಡೀಲಿಕ್ಕೆ ದಾರಿ ಬೇಕು ಅಂತ ಬರ್ತಾರೆ. ಇನ್ನು ಕೆಲವರು ತಿಳಿದದ್ರಿಂದ ಅವನನ್ನ ನಾವು ಪ್ರೀತಿಸುವುದಕ್ಕೆ ಕಾರಣವೇ ಬೇಕಿಲ್ಲ. ಅವನು ಕೊಟ್ಟ ಉಪಕಾರ, ಅವನು ಮಾಡಿದ ಉಪಕಾರ ಅದನ್ನ ಜೀವನದುದ್ದಕ್ಕೂ ನಾವು ಎಷ್ಟು ನೆನೆದ್ರೂ ಕೂಡ ಅದು ಅಪರಿಪೂರ್ಣ ಅಂತಾನೆ ಅನ್ನಿಸತ್ತೆ. ಎಷ್ಟು ನೆನೆದ್ರೂ ಅವನ ಬಗ್ಗೆ ನಾವು ತಿಳ್ಕೊಂಡಾಯ್ತು ಅಂತಿಲ್ಲ. ಅದರಿಂದಾಗಿ ಪ್ರೀತಿಸ್ಬೇಕಷ್ಟೇ ಅಂತ ಭಾವಿಸುವವರು ಜ್ಞಾನಂ ಸ್ವಭಾವೋ ಜೀವಾನಾಂ ಮಾಯಯಾಚ ವಿಭೂಯತೆ. ವಸ್ತುತಃ ಜ್ಞಾನ ಇರುತ್ತೆ ಸಜ್ಜನರಲ್ಲಿ, ಆದ್ರೂ ಮಾಯೆಯಿಂದ ಕೆಲವೊಮ್ಮೆ ಅದು ಮುಚ್ಚಿ ಹೋಗುತ್ತೆ. ಆದ್ರೆ ಜ್ಞಾನ ಪ್ರಧಾನವಾದ ಬದುಕು ನಡೆಸುವಂತವರು ಅದನ್ನು ಮೀರಿ ಬರ್ತಾರೆ. ಅದರಲ್ಲಿ ಜ್ಞಾನಿ ನನಗೆ ತುಂಬಾ ಇಷ್ಟ. ಎಲ್ಲರೂ ಕೂಡ ಭಗವಂತನನ್ನ ಪಡಿಲಿಕ್ಕೆ ನಿರಂತರವಾಗಿ ಪ್ರಯತ್ನಿಸಿದಾಗ ಅವರು ಎಲ್ಲರೂ ಕೂಡ ಬಿಡುಗಡೆಯ ದಾರಿಯನ್ನ ಹೊಂದುತ್ತಾರೆ.
ಅದು ಒಂದು ದಿವಸದ ಕಾರ್ಯಕ್ರಮ ಅಲ್ಲ. ಹಲವು ಜನ್ಮಗಳಿಂದ ಸಾಧನೆ ಮಾಡಿ ಬಂದವರಿಗೆ ಪರಮಾತ್ಮನೇ ಎಲ್ಲವೂ, ಎಲ್ಲದರಲ್ಲೂ ಅವನೇ ನೆಲೆಸಿದ್ದಾನೆ, ಎಲ್ಲವನ್ನೂ ಅವನೇ ನಿಯಂತ್ರಿಸ್ತಾನೆ, ಎಲ್ಲದಕ್ಕೂ ಕೂಡ ಕೊನೆಗಾಣಿಸುವವನು ಅವನೇ, ಅವನ ಸಂಕಲ್ಪದಂತೆ ಜಗತ್ತಿನ ಪ್ರತಿಯೊಂದು ಕರ್ಮವೂ ಕೂಡ, ಪ್ರತಿಯೊಂದು ಕಾರ್ಯವೂ ಕೂಡ, ಪ್ರತಿಯೊಂದು ಸ್ವಭಾವವೂ ಕೂಡ, ಪ್ರತಿಯೊಂದು ದ್ರವ್ಯವೂ ಕೂಡ ವರ್ತಿಸುತ್ತೆ. ಅವರವರು ತಮ್ಮ ತಮ್ಮ ಬಯಕೆಗಳಿಂದ ನಿಜವಾದ ಜಗತ್ತಿನ ಅಸ್ತಿತ್ವವನ್ನು ಮರೆತು ಉಳಿದ ದೇವತೆಗಳಲ್ಲಿ ತಮಗೆ ಏನು ತತ್ತತ್ ಕ್ಷಣದ ತತ್ತತ್ ಕಾಲದ ಫಲಗಳು ಬೇಕು ಅದನ್ನ ಪಡೆದು ಎಲ್ಲವನ್ನ ಹೊತ್ತಿರುವ ಭಗವಂತನ ಕಡೆಗೆ ಗಮನ ಕೊಡದೆ ತಮಗೆ ಸದ್ಯಕ್ಕೆ ಏನು ಸಿಗುತ್ತೋ ಅಂಥದ್ದನ್ನ ತೃಪ್ತಿ ಪಟ್ಟುಕೊಂಡು ಪ್ರಕೃತಿಯಿಂದ ನಿಯಮಿತರಾಗಿ ಅಲ್ಲೇ ತಮ್ಮ ಬದುಕಿನ ಸಣ್ಣ ಚಕ್ರದಲ್ಲೇ ಸುತ್ತುತ್ತಾ ಇರ್ತಾರೆ. ಪ್ರಕೃತಿ ಅಂದ್ರೆ ಸ್ವಭಾವಕ್ಕೆ, ಸ್ವಭಾವ ಪ್ರಕೃತಿಶ್ಚೈವ ಸಂಸ್ಕಾರೋ ವಾಸನೇತಿ ಚ ಅಂತ ಹಿಂದೆ ಹೇಳಿದ್ರು. ಪ್ರಕೃತಿ ಶಬ್ದವನ್ನ ಸ್ವಭಾವ, ಸಂಸ್ಕಾರ, ವಾಸನ ಅನ್ನುವ ಈ ಅರ್ಥಗಳಲ್ಲಿ, ಹಿಂದಿನ ನೆನಪು, ಆ ಇಷ್ಟ ಅರ್ಥಗಳಲ್ಲಿ ಬಳಸ್ತಾರೆ. ಇಲ್ಲಿ ಪ್ರಕೃತ್ಯ ನಿಯತಃ, ಸ್ವಭಾವದಿಂದ ನಿಯತರಾದಂತಹ ಜನರು ಆಯಾ ಲೋಕದ ದೇವತೆಗಳ ಬಳಿಗೆ ಸಾಗಿ ಅಲ್ಲಿ ತಮ್ಮ ಪುಣ್ಯದ ಫಲ ಕ್ಷೀಣಿಸಿದೊಡನೆ ಮರಳಿ ಇಲ್ಲಿಗೆ ಬರ್ತಾರೆ ಅನ್ನೋದು ಇಷ್ಟಿಷ್ಟು ವಿಷಯವನ್ನು ಹೇಳಿದ್ರು. ಈಗ ಮುಂದಿನ ಈ ಶ್ಲೋಕದಲ್ಲಿ ಯಾರು ಯಾರು ಯಾವ ಯಾವ ದೇವತೆಗಳ ತನುಂ ಶರೀರವನ್ನು ಭಕ್ತಃ, ಯಾಕೆ ಮೇಲೋದ್ರಿ, ಶ್ರದ್ಧೆಯಿಂದ ಅರ್ಚಿತುಂ ಅರ್ಚಿಸಲು ಇಚ್ಛತಿ ಬಯಸುತ್ತಾನೋ ತಸ್ಯ ಆಯಾ ವ್ಯಕ್ತಿಯ, ಸಾಮಾನ್ಯವಾಗಿ ಲೋಕದಲ್ಲಿ ಯತ್ ಶಬ್ದವನ್ನು 2 ಸರ್ತಿ ಬಳಸಿದ ಮೇಲೆ ತತ್ಶಬ್ದವನ್ನು 2 ಸಲ ಬಳಸುವ ಕ್ರಮ ಇಲ್ಲ. ಆದ್ರೆ ಕೃಷ್ಣ ಬಳಸುವುದರ ಮೂಲಕ ದೃಢವಾಗಿ ಪ್ರತಿ ವ್ಯಕ್ತಿಯ ಉಪಾಸನೆಯ ಮುಖಗಳು ಬೇರೆ, ಅವನ ಶ್ರದ್ಧೆಗಳು ಬೇರೆ. ಶ್ರದ್ಧೆಯಲ್ಲಿ ಸ್ವಲ್ಪ ಸಾಮ್ಯ ಇರಬಹುದು, ಆದ್ರೆ ಒಬ್ರಿಗೊಬ್ರದ್ದನ್ನ ಪೂರ್ತಿ ಒಂದೇ ತರ ಫಲ ಸಿಗಬೇಕು ಅಂತ ಹೇಳಲಿಕ್ಕಾಗುದಿಲ್ಲ. ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಅವರಲ್ಲಿ ಶ್ರದ್ಧೆ ಅಕಸ್ಮಾತು ಆಸುರಿ ಭಾವದ್ದಿದ್ರೆ ಆಸುರಿ ಭಾವವನ್ನೇ ಅವರು ಮುಂದುವರಿಸುವುದಕ್ಕೆ ಬೇಕಿರುವ ವಾತಾವರಣವನ್ನು ಕೊಡುತ್ತೇನೆ. ಎಲ್ರಿಗೂ ಅರ್ಥ ಆಗಬೇಕು ಅಂತ ನಾವು ಕೆಲವೊಂದು ಸರ್ತಿ ತುಂಬಾ ಆಲೋಚನೆ ಮಾಡುತ್ತೇವೆ. ಎಲ್ರಿಗೂ ಗೊತ್ತಾಗಬೇಕು, ಎಲ್ರಿಗೂ. ಎಷ್ಟೋ ಜನ ಬೇಕು ಅಂತ ಇರ್ತಾರೆ, ಎಷ್ಟೋ ಜನ ಹೌದು ಅಂತಾರೆ. ಇದೆಲ್ಲ ಹೌದು, ಸಾಮಾನ್ಯವಾದ ಚಿಂತನೆಯಲ್ಲಿ ನಾವು ಹಾಗೆ ಯೋಚನೆ ಮಾಡಬೇಕಾದ್ದು. ಆದ್ರೆ ಕೆಲವೊಂದು ಸರ್ತಿ ಅದು ಫಲಿಸದೇ ಹೋಗುವ ಸ್ಥಿತಿಗಳನ್ನ ನೋಡ್ತೇವೆ ನಾವು, ಅಥವಾ ಅದು ಎಷ್ಟು ಬಿಡಿಸಿ ಹೇಳಿದ್ರು ಒಪ್ಪಿಗೆ ಆಗದ ರೀತಿಯಲ್ಲಿ ಅವರು ವರ್ತನೆಯನ್ನ ತೋರ್ತಾರೆ. ಆಗ ನಮಗೆ ತುಂಬಾ ಹರ್ಟ್ ಆಗುತ್ತೆ. ನಾವು ಇಷ್ಟು ಬಿಡಿಸಿ ಹೇಳಿದ್ರು ಅವ್ರು ಯಾಕೆ ಏನನ್ನು ತಲೆಗೆ ಹಾಕೊಳ್ತಿಲ್ಲ. ಅದಕ್ಕೆ ಕೃಷ್ಣ ಹೇಳ್ದ, ನೀವು ತಲೆಗೆ ಹಾಕೊಳ್ಬೇಕು ಅಂತ ಹಠ ಯಾಕೆ ಮಾಡ್ತೀರಿ? ಅವರ ಶ್ರದ್ಧೆಯಲ್ಲಿ ಅದು ಇದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ. ನೀವು ಎಷ್ಟು ಬಿಡಿಸಿ ಹೇಳಿದ್ರು ಅವ್ರ ತಲೆಯೊಳಗೆ ಹೋಗಲ್ಲ. ನೀವು ಏನೋ ಒಂದು ಅವರನ್ನ ದಾರಿ ತಪ್ಪಿಸ್ಬೇಕು ಅಂತ ಅವರಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಡದೇ ಇದ್ರು, ಅವರ ಶ್ರದ್ಧೆಗೆ ಅದು ಒಪ್ಪಿಗೆ ಆಗ್ಲಿಲ್ಲ ಅಂದ್ರೆ ನಿಮ್ಮ ಹತ್ರ ಹೂ ಅಂತಾರೆ. ಆಮೇಲೆ ಮತ್ತೆ ಅವರು ನಿಜವಾದ ದಾರಿ ಏನು ಅಂತ ಹುಡುಕ್ತಾರೆ. ನಾವು ಮೋಸ ಮಾಡಬೇಕು ಅಂತ ಅನ್ಕೊಂಡ್ರು ಯಾರಿಗೂ ಯಾವ ದೃಷ್ಟಿಯಿಂದಲೂ ಕೂಡ, ಅಂದ್ರೆ ನಮ್ಗೆ ಮೋಸ ಮಾಡಬೇಕು ಅಂತ ಅನ್ನಿಸಿದ್ದಕ್ಕೊಂದು ಫಲ ಸಿಗ್ಲಿಕ್ಕೋಸ್ಕರ ಅವ್ನು ಮೋಸ ಹೋದಾಗಿರುತ್ತೆ. ಅದು ತತ್ಕಾಲದ ಮೋಸ, ನಾವು ಪಾಪವನ್ನು ಅನುಭವಿಸ್ಲಿಕ್ಕಿರುವ ಮೋಸ. ಆದ್ರೆ ಜೀವನದ ಗತಿಯೇ ತಪ್ಪಿ ಹೋಗುತ್ತೆ. ಜೀವನದಲ್ಲಿ ಅವನಿಗೆ ಯಾವತ್ತೂ ಕೂಡ ಆ ಲಾಭವೇ ಆಗಲ್ಲ ಅನ್ನೋದು ಸಾಧ್ಯ ಇಲ್ಲ. ಅವನ ಅರ್ಹತೆ, ಅವನ ಶ್ರದ್ಧೆ, ಅವನ ಪ್ರಾಮಾಣಿಕವಾದ ನಿಲುವು ಅದು ಅವನನ್ನ ಕಾಪಾಡಿಯೇ ಕಾಪಾಡುತ್ತೆ. ಆದ್ರೆ ನಮ್ಗೇನು ಅಂದ್ರೆ, ನಾವು ಆ ಒಳ್ಳೆತನಕ್ಕೆ ಬೇಕಿರುವ ಹಾಗೇನೆ ನಡ್ಕೊಂಡು ಅದಕ್ಕೆ ಸಹಕಾರ ನೀಡಿದ್ರೆ, ನಮ್ಗೆ ಅಂತದ್ದೇ ದಾರಿ ತಪ್ಪಿಸೋರು ಯಾರಾದ್ರೂ ಎದುರುಗಡೆ ಬಂದ್ರೆ ಅವರಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ನಮಗೊಂದು
ಶಕ್ತಿ ಸಿಗುತ್ತೆ, ಅದರ ಜೊತೆಗೆ ನಮ್ಮ ಸಮಯ ವ್ಯರ್ಥ ಆಗುದಿಲ್ಲ. ನಾವು ಇನ್ನೊಬ್ಬರಿಗೆ ಸಹಕಾರ ನೀಡಿದ್ರೆ ಮಾತ್ರ ನಮಗೂ ಕೂಡ ಒಳ್ಳೆಯ ನಡೆ, ಅದು ಆ ಪೋಷಕ ವರ್ಗದಿಂದ ಇರಬಹುದು ಅಥವಾ ವ್ಯವಹಾರದ ವರ್ಗದಿಂದ ಇರಬಹುದು, ಎಲ್ಲಿಯೂ ಕೂಡ ನಮಗೆ ತಡೆ ಉಂಟಾಗುವುದಿಲ್ಲ. ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ತಾಮೇವ ಶ್ರದ್ಧಾಂ, ಅವರಲ್ಲಿ ಯಾವ ತರದ ಶ್ರದ್ಧೆ ಇರುತ್ತೋ, ಶ್ರದ್ಧಾ ಅಂತನ್ನೋದು ಅವನ ಬೇಸಿಕ್ ನೀಡ್, ಅಂದ್ರೆ ಕಂಟೆಂಟ್. ಅದು ಪ್ರತಿಯೊಬ್ಬ ಜೀವನಿಗೂ ಅವನ ಸ್ವರೂಪಭೂತವಾದಂತಹ ಒಂದು ಶ್ರದ್ಧೆ ಇರುತ್ತೆ. ಅದು ಯಾರೋ ಹೊರಗಿನಿಂದ ಹುಟ್ಟಿಸುವಂತಹದ್ದಲ್ಲ, ಯಾರೋ ಆ ಅವರಿಗೆ ಬೇಕಾದಾಗೆ ತೀಡ್ಲಿಕ್ಕಾಗುವಂತಹದ್ದಲ್ಲ. ಅದು ಅವನದ್ದೇ ವ್ಯಕ್ತಿತ್ವ. ಅದು ಅಂತಹ ಅಚಲವಾದ ಶ್ರದ್ಧೆಯನ್ನು ಉದ್ಧವ ಬಾಲ್ಯದಲ್ಲಿಯೇ ಕೃಷ್ಣನ ಪೂಜೆಯನ್ನ ಮಾಡುವಂತಹ ವ್ಯಕ್ತಿತ್ವ ಉಳ್ಳವನಾಗಿದ್ದ ಅಂತೆ. ಅಲ್ಲ, ಬಾಲ್ಯದಲ್ಲಿ ಪೂಜೆ ಮಾಡುವುದು ಅಂದ್ರೆ, ಪೂಜೆ ಅಂದ್ರೆ ಹಾಗಲ್ಲ, ಏನು ಗೊತ್ತಿಲ್ಲದೆ ಇದ್ರು ಕೂಡ ಆಟ ಅಂದ್ರೆ, ಈ ಸಣ್ಣ ಮಕ್ಕಳು ಕೆಲವೊಂದ್ ಸರ್ತಿ ನಾವು ನೋಡ್ತೇವೆ, ಅವರು ರಥೋತ್ಸವ ಮಾಡುದು, ದೇವರನ್ನು ಹೊತ್ಕೊಂಡು ಹೋಗುದು, ಆ ಮಂತ್ರಾಕ್ಷತೆ ಕೊಡುದು, ಏನೋ ಪುಸ್ತಕ ತೆಗೆದು ಮಣಮಣ ಅಂತ ಅನ್ನೋದು, ಅವ್ರು ಏನ್ ನೋಡಿರ್ತಾರೋ ಅದನ್ನ ಮಾಡ್ತಿರ್ತಾರೆ. ಇನ್ನು ಕೆಲವರು ದರ್ಶನ ತರ, ಪಾತ್ರಿಗಳ ತರ ವರ್ತಿಸುವುದು, ಆ ಅಥವಾ ಅವರು ಪೊಲೀಸ್ ತರ ನೋಡಿದ್ರೆ ಪೊಲೀಸ್ ವೇಷ ಹಾಕೊಳ್ಳುದು. ಹೀಗೆ ಒಂದೊಂದು ತರದಲ್ಲಿ ಒಬ್ಬೊಬ್ಬರಲ್ಲಿ ನಾವು ವ್ಯಕ್ತಿತ್ವವನ್ನು ನೋಡುತ್ತೇವೆ. ಹಾಗೆ ಕೃಷ್ಣನ ಬದುಕಿನ ಪ್ರಭಾವದಿಂದಾಗಿ ಆ ಯಾರು ಉದ್ಧವ, ಅವನಿಗೆ ಅವನ ಆಟ ಯಾವುದು ಅಂದ್ರೆ ಕೃಷ್ಣನ್ ಪೂಜೆನೆ ಆಟ. ಕೃಷ್ಣನ್ ಪೂಜೆಯಲ್ಲೇ ಅವನಿಗೆ ಸಂತೋಷ. ಅದರಿಂದ ಎಲ್ಲದಕ್ಕೂ ಕೂಡ ಮುಖ್ಯವಾದ ಕಾರಣ ಅವನ ಒಳಗೆ ಇರುವಂತಹ ಅವನದ್ದೇ ಶ್ರದ್ಧೆ. ಅದನ್ನ ಬದಲಾಯಿಸ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಅದನ್ನ ಸ್ಪಷ್ಟವಾಗಿ ಬಿಡಿಸಿ ಹೇಳಿದ ಈ ಮಾತಿನ ಮೂಲಕ. ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮಿ. ವಿದಧಾಮಿ ಅಂದ್ರೆ ಅದನ್ನೇ ನಡೆಸ್ತೇನೆ, ಅದನ್ನೇ ನಾನು ಮುಂದುವರೆಸಲಿಕ್ಕೆ ಅವರಿಗೆ ಬೇಕಿರುವಂತಹ ಅವಕಾಶವನ್ನು ಹಾಕಿ ಕೊಡ್ತೇನೆ ಅಂತ. ಆ ವಿಷ್ಣುಂ ತತ್ಪರಮಂ ಜ್ಞಾತ್ವಾ ಯಾಂ ಯಾಂ ಬ್ರಹ್ಮಾದಿ ರೂಪಾಂ, ಅಲ್ಲ, ಏನಿದೆ, ಪರಮಂ ಜ್ಞಾತ್ವಾ ರಮಾ ಬ್ರಹ್ಮ ಹರಾವಪಿ ಹರಾದಿಕಾನ್ ಯಜನ್ನಪಿ ತಮೋ ಘೋರಂ ನಿತ್ಯ ದುಃಖಂ ಪ್ರಯಾತಿ. ಅಜ್ಞಾನಂತು ಕುಲೇ ಜಾತೋ ಯಾವದ್ ವಿಷ್ಣು ಸಮರ್ಚನಂ ವಿಷ್ಣು ತತ್ವಂ ನ ಜಾನೀಯ ತಾವತ್ ಸೇವಾ ಪೃಥಕ್ಕೃತ. ವಿದ್ಯಾದ್ಯೈಹಿಕ ಭೋಗಾಯ ಯದಿ ಬುದ್ಧ್ಯಾ ಪುನರ್ನತು ಪರಿವಾರತಾಮೃತೆ ಕುರ್ಯಾತ್ ಅನ್ಯ ದೇವಾರ್ಚನಂ ಕ್ವಚಿತ್ ಅಜಾನತಾ ಕೃತಂ ತ್ಯಕ್ತಂ ನ ದೋಷಾಯ ಭವಿಷ್ಯತಿ. ಜನ್ಮಾದಿ ಪ್ರದಮೇವ ಸ್ಯಾತ್ ಅತ್ಯಾಗೆ ಪುನರೇವತು ಕ್ಷಿಪ್ರಂಚ ಜ್ಞಾಪಯತ್ಯೇವ ಭಗವಾನ್ ಸ್ವಯಮೇವತು. ಯದಿ ಜನ್ಮಾಂತರೆ ಸ್ವೀಯೋ ನಿಮಿತ್ತೀಕೃತ್ಯ ಕಂಚನ ಇತ್ಯಾದಿ ಚ. ಇದು ಹಿಂದೆ ಆ ಸ್ವಲ್ಪ ಆಗಿತ್ತು. ರಮಾ ಬ್ರಹ್ಮ ಹರಾದಿಗಳನ್ನು ಪರತತ್ವ ಸ್ವರೂಪದಿಂದ ಅವನು ಅತ್ಯಂತ ಶ್ರದ್ಧೆಯಿಂದ ಯಜ್ಞ ಮಾಡಿದ್ರು ಕೂಡ ಅತ್ಯಂತ ಮುಂದೆ ತಾತ್ಪರ್ಯದಲ್ಲಿದೆ ನೋಡಿ, ನೆಕ್ಸ್ಟ್ ಕೆಳಗೆ ಹೋಗಿ. ಯಜನ್ನಪಿ ತಮೋಘೋರಂ ನಿತ್ಯ ದುಃಖಂ ಪ್ರಯಾತಿ. ತಮೋಘೋರಂ,
ಘೋರವಾದ ತಮಸ್ಸನ್ನ ಆತ ನಿತ್ಯ ದುಃಖಂ ಪ್ರಯಾತಿ, ನಿತ್ಯ ದುಃಖವನ್ನ ಅನುಭವಿಸ್ತಾನೆ. ಅಜ್ಞಾನಾಂತು ಕುಲೇ ಜಾತಃ ಯಾವದ್ ವಿಷ್ಣು ಸಮರ್ಚನಂ. ಒಬ್ಬ ತಿಳಿವು ಇಲ್ಲದವರ ಮನೆಯಲ್ಲಿ ಹುಟ್ಟಿ ಬರ್ತಾನೆ ಅಂತ ಇಟ್ಕೊಳ್ಳಿ. ಆದ್ರೆ ಗೊತ್ತೇ ಇಲ್ಲ ಅವನಿಗೆ ನಾನು ಯಾಕೆ ಮಾಡ್ತಿದ್ದೇನೆ ಅಂತ. ಭಗವಂತನನ್ನ ಪೂಜೆ ಮಾಡ್ತಿರ್ತಾನೆ. ವಿಷ್ಣು ಸಮರ್ಚನಂ ಯಾವತ್, ವಿಷ್ಣು ತತ್ವವನ್ನ ನಿಧಾನಕ್ಕೆ ತಿಳಿತಾ ತಿಳಿತಾ ಹೋಗ್ತಾನೆ. ತಿಳಿಲಿಕ್ಕೆ ಬೇಕಿರುವ ವಾತಾವರಣ ಅವನಿಗೆ ಸಿಗುತ್ತೆ. ಸೇವಾ ಪೃಥಕ್ ಕೃತ. ಮೊದಲು ಅವನು ತಿಳಿದು ಮಾಡಿದ್ದಲ್ಲ, ತಿಳಿಯದೆ ಸೇವೆ ಮಾಡಿದ. ನನಗೆ ಭಗವಂತನನ್ನು ತಿಳ್ಕೊಳ್ಬೇಕು, ಅದು ದೊಡ್ಡ ತತ್ವ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅವನಿಗೆ. ಹೀಗ್ ಮಾಡಿದ್ರೆ ಸಮಾಧಾನ ಆಗತ್ತೆ, ಹೀಗ್ ಮಾಡುದು ನನ್ನ ಕರ್ತವ್ಯ, ಹೀಗ್ ಮಾಡಿದ್ರೆ ನಮ್ಮ ಅಪ್ಪನಿಗೆ ಖುಷಿ ಆಗುತ್ತೆ, ಅಥವಾ ಹೀಗ್ ಮಾಡಿದ್ರೆ ನನ್ನನ್ನ ಒಬ್ಬ ಧರ್ಮಿಷ್ಠ ಅಂತ ಅನ್ಕೊಳ್ತಾರೆ ಅನ್ನೋ ಇಷ್ಟೇ ಆಲೋಚನೆಯಿಂದ ಮಾಡಿರ್ತಾನೆ. ಅವನಿಗೆ ಕೆಟ್ಟ ಯೋಚನೆ ಇರಲಿಲ್ಲ, ಅದರ ತತ್ವವೂ ಗೊತ್ತಿಲ್ಲ. ವಿದ್ಯಾದ್ಯೈಹಿಕ ಭೋಗಾಯ ಯದಿ ಬುದ್ಧಿಯ ಪುನರ್ನತು. ವಿದ್ಯೆ ಐಹಿಕ ಭೋಗಗಳ ದಾರಿಯಲ್ಲಿ ಆತ ಆ ಪೂಜೆಯನ್ನ ಮಾಡ್ತಾ 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 ಬುದ್ಧ್ಯ ಪುನಃ ಬುದ್ಧ್ವಾ ಯದಿ ಬುದ್ಧ್ವಾ ಸರಿಯಾಗಿ ತಿಳ್ಕೊಂಡು ಮಾಡಿದ ಅಂದ್ರೆ ಅವನಿಗೆ ಆ ದಾರಿ ಮುಂದೆ ಉಳಿಯತ್ತೆ. ಒಂದು ಜನ್ಮಕ್ಕೆ ಕೆಲವೊಂದ್ ಸರ್ತಿ ತಿಳಿಯದೇ ಆಗೋಗುತ್ತೆ, ಆದ್ರೆ ಅದು ಕಂಟಿನ್ಯೂ ಆಗಲ್ಲ. ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ತಿಳಿಯುವ ದಾರಿ ಅವನಿಗೆ ತೆರ್ಕೊಳ್ಳುತ್ತೆ. ಅವನು ಆಗ ಅದನ್ನ ನಿರಾಕರಿಸಿದ ಅಂದ್ರೆ ಕಳ್ಕೊಳ್ತಾನೆ. ಭಗವಂತನ ಇಷ್ಟು ಪರಿವಾರವನ್ನೆಲ್ಲ ಕಂಡು ಪರಿವಾರತಾ ಮೃತೆ ಕುರಿಯಾತ್ ಅನ್ಯ ದೇವಾರ್ಚನಂ ಕ್ವಚಿತ್. ಉಳಿದ ದೇವತೆಗಳನ್ನ ಭಗವಂತನ ಪರಿವಾರ ಅಂತ ತಿಳಿಯದೆ ವಿದ್ಯೆ ಐಹಿಕ ಭೋಗಕ್ಕೋಸ್ಕರವಾಗಿ ಈ ದೇವತೆಗಳಿದ್ದಾರೆ, ಈ ದೇವತೆಗಳಿಂದ ನನಗೆ ಎಲ್ಲಾ ಸೌಖ್ಯಗಳು ಸಿಗ್ತವೆ ಅಂದ್ರೆ ಭಗವಂತನ ಬಗ್ಗೆ ಅವನಿಗೆ ಎಚ್ಚರವೇ ಇಲ್ಲ. ಭಗವಂತನಿಂದಲೇ ಇದೆಲ್ಲ ನಡೆಯುತ್ತೆ ಅನ್ನುವ ತಿಳುವಳಿಕೆ ಇಲ್ಲದೆ ಉಳಿದ ದೇವತೆಗಳನ್ನೇ ಅವನ ಪರಿವಾರತೆಯ ಗ್ರಾಹ್ಯಾಹ ಅನ್ನುವ ಮಾತು ತಿಳಿಯದೆ ಕೇವಲ ತನ್ನ ಭೋಗಕ್ಕಾಗಿ ಅವರನ್ನೆಲ್ಲ ಉಪಾಸನೆ ಮಾಡ್ತಾನೆ. ಅನ್ಯ ದೇವಾರ್ಚನಂ ಕ್ವಚಿತ್. ಆದ್ರೆ ಅಜಾನತಾ ಕೃತಂ ತ್ಯಕ್ತಂ ನ ದೋಷಾಯ ಭವಿಷ್ಯತಿ. ತಿಳುವಳಿಕೆ ಇಲ್ಲದೆ ಅವನ್ ಮಾಡ್ತಿದ್ದಾನೆ ಅಂತಂದಾಗ ಇದು ಬಹಳ ಮುಖ್ಯವಾದ ಮಾತು. ಎಷ್ಟೋ ಸರ್ತಿ ಎಷ್ಟೋ ಜನಕ್ಕೆ ಅವ್ರಿಗೆ ಗೊತ್ತಿಲ್ದೇನೆ ಅವರಿಗೆ ಅಂದ್ರೆ ಪರಂಪರೆಯಿಂದ ಬಂದ ದೇವತೆ ಅಂತ ಹೇಳಿ ಅದನ್ನ ಗಂಭೀರವಾಗಿ, ಆದ್ರೆ ತುಂಬಾ ಒಳ್ಳೆ ಮನುಷ್ಯ ಇರ್ತಾನೆ, ತುಂಬಾ ಪ್ರಾಮಾಣಿಕ ಇರ್ತಾನೆ, ತುಂಬಾ ಜನರಿಗೆ ಸಹಾಯ ಮಾಡ್ತಾನೆ, ಎಲ್ಲೂ ಕೂಡ ಅನ್ಯಾಯದ ಭಾವ ಇರುವುದಿಲ್ಲ. ಆದ್ರೆ ಉಪಾಸನೆ ಮಾತ್ರ ಮಾಡುವಾಗ ಅವನು ಯಾವ ದೇವತೆಯನ್ನ ಅವನಿಗೆ ಈಗ ಪೂಜೆಗೆ ಸಿಕ್ಕಿದೆಯೋ ಅದನ್ನು ಬಹಳ ಶ್ರದ್ಧೆಯಿಂದ ಮಾಡ್ತಿರ್ತಾನೆ. ಅದೇ ಪರ ವಸ್ತು ಅನ್ನುವ ಹಾಗೆ ಮಾಡ್ತಿರ್ತಾನೆ. ಆದ್ರೆ ಅಜಾನತ, ತಿಳಿದು ಅಲ್ಲ. ಆದ್ರೆ ನದೋಷಾಯ ಭವಿಷ್ಯತಿ, ಅದು ಅವನಿಗೆ ಡ್ರಾಬ್ಯಾಕ್ ಆಗಲ್ಲ, ಅವನನ್ನ ಹಿಂದಕ್ಕೆ ತಳ್ಳಲ್ಲ. ಯಾಕೆಂದ್ರೆ ಅಲ್ಲಿ ಮಾಡೋದ್ರಲ್ಲಿ ಪ್ರಾಮಾಣಿಕತೆ ಇದೆ ಅವನಿಗೆ. ಜನ್ಮಾದಿ ಪ್ರಥಮೇವ ಸ್ಯಾತ್ ಅತ್ಯಾಗೆ ಪುನರೇವತು ಕ್ಷಿಪ್ರಂ ಚ ಜ್ಞಾಪಯತ್ಯೇವ ಭಗವಾನ್ ಸ್ವಯಮೇವತು. ಹೊಸ ಜನ್ಮ ಕೊಡ್ತಾನೆ, ಅದು ಅವನಿಗೆ ಗೊತ್ತಿಲ್ಲದೆ ತಪ್ಪಾಗಿದ್ದಾಗ ಪುನರೇವ ಮತ್ತೊಮ್ಮೆ ಅವನಿಗೆ ಒಳ್ಳೆಯ ಪರಿಸರ ಸಿಗುವ ಹಾಗೆ ಮಾಡುತ್ತಾನೆ. ಜ್ಞಾಪಯತ್ಯೇವ ಭಗವಾನ್, ತಾನೇ ಸ್ವತಃ ಅವನಿಗೆ ಕನಸು ಬೀಳುವುದು ಅಥವಾ ಯಾವುದೋ ಗುರುಗಳು ಬಂದು ಅವನಿಗೆ ತುಂಬಾ ಪ್ರಭಾವಶಾಲಿಯಾಗಿ ಹೀಗಲ್ಲಪ್ಪ ಬದುಕು ನಡೆಸಬೇಕಾದ್ದು, ಭಗವಂತನ ಪಾರಮ್ಯವನ್ನು ಅರಿತುಕೋ ಅಂತ ಅವನಿಗೆ ಸ್ವತಃ ಜ್ಞಾಪನೆ ಮಾಡುತ್ತಾನೆ. ಯದಿ ಜನ್ಮಾಂತರೇ ಸ್ವೀಯೋ ನಿಮಿತ್ತಿ ಕೃತ್ಯ ಕಂಚನ, ಅಥವಾ ತನ್ನ ಯಾರೋ ಒಬ್ಬ ಆತ್ಮೀಯನನ್ನ ಅಂದ್ರೆ ತನ್ನ ಭಕ್ತರಲ್ಲಿ ಒಬ್ಬನನ್ನ ನಿಮಿತ್ತೀಕರಿಸಿ, ಕಂಚನ ಯಾರನ್ನು ಒಬ್ಬನನ್ನ ನಿಮಿತ್ತೀಕರಿಸಿ ಅವನಿಗೆ ಜ್ಞಾಪಯತಿ, ಒಂದೋ ತಾನೇ ತಿಳಿಸ್ತಾನೆ ಯಾವ್ದಾದ್ರೂ ಒಂದು ಘಟನೆಯ ಮೂಲಕ, ಇಲ್ಲ ಅಂದ್ರೆ ತಾನೇ ಒಬ್ಬ ಅವನಿಗೆ
ಸ್ವರೂಪದ ಉದ್ಧಾರವನ್ನ ಮಾಡ್ಲಿಕ್ಕೆ ಬೇಕಿರುವಂತಹ ಒಬ್ಬ ಗುರುವನ್ನ ಕಳುಹಿಸಿ ಅವನನ್ನ ಪ್ರಚೋದಿಸ್ತಾನೆ. ಅದರಿಂದಾಗಿ ಏನಾಯ್ತು, ಮತ್ತ ಏವೇತಿ ತಾನ್ ವಿದ್ಧಿ ಅಂತ ಮುಂದೆ ಉಪಸಂಹಾರ ಮಾಡ್ತಾನೆ ಕೃಷ್ಣ ಮುಂದಿನ ಸಾಲಿನಲ್ಲಿ. ಮತ್ತ ಏವ, ಒಬ್ಬ ವ್ಯಕ್ತಿಗೆ ಬದುಕಿನಲ್ಲಿ ಟರ್ನಿಂಗ್ ಪಾಯಿಂಟ್ ಬರಬೇಕು ಅಂದ್ರೂ ನಾನೇ ಟರ್ನ್ ಮಾಡಬೇಕು. ಇಲ್ಲ ಅವನು ಕತ್ತಲೆ ಕಡೆಗೆ ಹೋಗ್ತಾ ಇದ್ದಾನೆ ಅಂದಾಗ ಅವನು ಕತ್ತಲೆಗೆ ಹೋಗುವ ಅರ್ಹತೆಯನ್ನೇ ಹೊಂದಿದವನಾದ್ರೆ ಅಲ್ಲಿಗೆ ಕಳಿಸ್ತಾ ಇರ್ತೇನೆ ಅವನನ್ನ. ಆದ್ರಿಂದಾಗಿ ತತ್ತತ್ ಕಾರಣತ್ವಾತ್ ತತ್ತನ್ನಾಮ ನಾಮ ಇತ್ಯವಸೀಯತೆ, ಎಲ್ಲಾ ವಸ್ತುಗಳಿಗೂ ಕಾರಣನಾಗಿದ್ದಾನೆ. ಅದರಿಂದಾಗಿ ಎಲ್ಲಾ ವಸ್ತುಗಳ ಹೆಸರು ಕೂಡ ಅವನನ್ನೇ ಹೇಳುತ್ತೆ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಅಲ್ಲ ಎಲ್ಲದಕ್ಕೂ ನಾನೇ ಕಾರಣ ಅಂತ ಆದ್ರೆ ನಿಮಿತ್ತ ಕಾರಣ ಅಂತ ಗೊತ್ತಿದ್ರೆ ಸರಿ, ಇಲ್ಲ ಅಂದ್ರೆ ಉಪಾದಾನ ಕಾರಣ ಅಂತ ಅಂದುಕೊಂಡು ಇಡೀ ಜಗತ್ತೇ ಅವನು ಅಂತ ಹೇಳ್ಬೋದಲ್ವಾ. ಅವನ ನಾಮ ಯಾಕೆ ಈ ಜಗತ್ತಿಗೆ ಬಂತು ಅಂದ್ರೆ ಅವನೇ ಈ ಪ್ರತಿಮೆ. ಆದ್ರಿಂದಾಗಿ ಅವನನ್ನ ಆ ದೇವ್ರು ಅಂತ ಕರೀತಾರೆ. ಆ ಪ್ರತಿಮೆ ಅದೇ ದೇವ್ರು ಅನ್ನುವ ಭಾವ ಬರ್ಲಿಕ್ಕೆ ಕಾರಣ ಪ್ರತಿಮೆಯಲ್ಲಿರುವ ಆಕೃತಿ, ಪ್ರತಿಮೆಯಲ್ಲಿರುವ ದಿವ್ಯತೆ, ಇದು ಭಗವಂತನದ್ದೇ ಅಸ್ತಿತ್ವವನ್ನು ನಮಗೆ ಬೋಧಿಸತ್ತಲ್ವಾ. ಅದಕ್ಕೆ ಕೃಷ್ಣ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಇಡೀ ಜಗತ್ತನ್ನ ನಾನು ಕಾರಣ ಶಕ್ತಿಯಾಗಿ ಆವರಿಸಿಕೊಂಡಿದ್ದೇನೆ ಅಂದ್ರೆ ಮಣಿಗಳನ್ನ ಹೊತ್ತು ನಿಂತ ಅತ್ಯಂತ ಗಟ್ಟಿಯಾದ ನೂಲಿನಂತೆ ಅಂತ ಹೇಳ್ಕೊಂಡಿದ್ದಾನೆ. ಸೂತ್ರೇ ಮಣಿಗಣ ಇವ ಸರ್ವಮಿದಂ ಪ್ರೋತಂ, ಎಲ್ಲವನ್ನು ಹೆಣೆದುಕೊಂಡಿದ್ದೇನೆ. ಆದ್ರೆ ಎಲ್ಲದಕ್ಕಿಂತಲೂ ಬೇರೆಯಾಗಿಯೇ ಹೆಣೆದುಕೊಂಡಿದ್ದೇನೆ. ಮಣಿ ಬೇರೆ, ನೂಲು ಬೇರೆ. ಮಣಿಯೇ ನೂಲಲ್ಲ, ನೂಲೇ ಮಣಿ ಅಲ್ಲ. ಆದ್ರೆ ಇಡೀ ಜಗತ್ತನ್ನ ಹಿಡಿದಿಟ್ಟದ್ದು ಆ ನೂಲೆ. ಮಣಿಯ ಒಳಗೆ ಮಣಿಗೆ ಬೇಕಿರುವ ಶಕ್ತಿಯನ್ನು ತುಂಬಿದವನು ನಾನೇ, ಆದ್ರೆ ಹೆಣೆದಿಟ್ಟಂತಹ ಶಕ್ತಿ ನಾನೇ ಆಗಿದ್ದೇನೆ. ಆದ್ರಿಂದಾಗಿ ಭೇದ ಮೂಲಕವಾಗಿಯೇ ಪ್ರಪಂಚ ಪರಮಾತ್ಮನಲ್ಲಿ ಇದೆ ಅಂತ ತಿಳ್ಕೊಳ್ಬೇಕು ಹೊರತು ಪ್ರಪಂಚವೇ ಭಗವಂತ ಅಂತ ತಿಳಿಯುವುದಕ್ಕೆ ಯಾವುದೇ ಸರಿಯಾದ ಕಾರಣಗಳಿಲ್ಲ. ಮತ್ತು ಅದು ತಿಳ್ಕೊಂಡ್ರು ತಪ್ಪು. ಆಪ್ನೋತೆ ವಿಷ್ಣು ಮಿತ್ಯೇವ ಆತ್ಮಶಬ್ದೋ ಜ್ಞಾನಿನಿ, ವಿಷ್ಣುವಿಗೆ ಆಪ್ನೋತಿ ಇಡೀ ಜಗತ್ತನ್ನ ತುಂಬಿಕೊಂಡಿದ್ದಾನೆ ಅನ್ನುವ ಅರ್ಥದಲ್ಲಿದೆ. ಇತ್ಯೇವ ಆತ್ಮಶಬ್ದೋ ಜ್ಞಾನಿನಿ, ಆದ್ರಿಂದಾಗಿ ವಿಷ್ಣುವನ್ನ ಇವನು ಭಕ್ತ ಹೊಂದುತ್ತಾನೆ. ಆದ್ರಿಂದಾಗಿ ಅವನಿಗೂ ಆತ್ಮಶಬ್ದದ ಶಬ್ದ ಅನ್ನೋದು ಉಪಯೋಗಕ್ಕೆ ಬರುತ್ತೆ. ಹೆಚ್ಚಾಪ್ನೋತಿ ಯದಾದತ್ತೆ ಹೆಚ್ಚಾತ್ಯ ವಿಷಯಾನಿಹ ಅನ್ನುವ ಸಾಲಿನಲ್ಲಿ ಆತ್ಮಶಬ್ದದ ಆಪ್ನೋತಿ ಹೊಂದುತ್ತಾನೆ, ಆದತ್ತೆ ತರುತ್ತಾನೆ, ಹೆಚ್ಚಾತ್ತಿ ಇಡೀ ಜಗತ್ತಿನ ಎಲ್ಲ ಪದಾರ್ಥಗಳನ್ನು, ವಿಷಯ ಪದಾರ್ಥಗಳನ್ನ ಅತ್ತಿ ತಿನ್ನುತ್ತಾನೆ. ಆದ್ರಿಂದಾಗಿ ಅವನನ್ನ ಆತ್ಮ. ಅತ್ತೀತಿ ಅಗ್ನಿಯೂ ಹೌದು, ಅತ್ತೀತಿ ಆತ್ಮಾನೂ ಹೌದು. ತುಂಬಾ ಬೇರೆ ಬೇರೆ ಅರ್ಥಗಳಲ್ಲಿ ಈ ಶಬ್ದಗಳೆಲ್ಲ ತೆರ್ಕೊಳ್ತಾವೆ. ಆಸ್ತಿ ತಸ್ಸಹಿ ಯುಕ್ತಾತ್ಮ ಮಾಂ ಪ್ರಪದ್ಯತೆ ಇತ್ಯಾದಿ ವಾಕ್ಯಶೇಷಾಚ್ಚ. ಆಸ್ತಿತ ಸಹಿ, ಅವನಾಗಿಯೇ ಉಳಿತಾನೆ. ಮಾಂ ಪ್ರಪದ್ಯತೆ, ನನ್ನನ್ನು ಬಂದು ಹೊಂದುತ್ತಾನೆ. ನಾನಾಗ್ತೇನೆ ಅಂತ ಹೇಳಿಲ್ಲ. ಅಹಮೇವ ಭವಿಷ್ಯಾಮಿ ಅಂತಲ್ಲ. ಸಯೇವ ಅಹಂ ಭವೆ, ಅವನೇ ನಾನಾಗ್ತೇನೆ ಅಂತ ಎಲ್ಲಿಯೂ ಕೂಡ ಹೇಳಲಿಲ್ಲ. ಅವನು ನನ್ನನ್ನು ಬಂದು ಸೇರ್ತಾನೆ ಅಂತ ಮಾತಿರುವುದಾದ್ರಿಂದ ನೀವು ಆ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಾನೇ ಎಲ್ಲ ಆಗಿದ್ದೇನೆ ಅಂತ ಅನ್ನುವ ಅರ್ಥ ಹೇಳಲಿಕ್ಕೆ ಬರುವುದಿಲ್ಲ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅನ್ನುವ ಮಾತು ಹೌದು. ಒಂದು ಜ್ಞಾನ ಬರ್ಲಿಕ್ಕೆ ಹಲವು ಜನ್ಮಗಳು ಕಾರಣ ಆಗುತ್ತೆ. ಕೊನೆಗೆ ಜ್ಞಾನವಾನ್ ಆಗುತ್ತಾನೆ. ತಥೋ ಮಾಂ ಪ್ರಪದ್ಯತೆ, ಆ ಬಳಿಕ ನನ್ನನ್ನು ಪಡೀತಾನೆ. ಅದರಲ್ಲೂ ಜ್ಞಾನ ಅಂದ್ರೆ ಹೇಗೆ? ಜ್ಞಾನವಾನ್ ಅಂದ್ರೆ ಯಾರು? ವಾಸುದೇವ ಸರ್ವಮಿತಿ. ಸರ್ವ ಅಂದ್ರೆ ಏನು? ಪೂರ್ಣ ಅಂತ. ವಾಸುದೇವ ಸರ್ವ ಅಂದ್ರೆ ಇವರಿಗೆ ಅರ್ಥ ಆಗುದು. ಸರ್ವ ಅನ್ನೋ ಶಬ್ದಕ್ಕೆ ಎಲ್ಲ ಅನ್ನೋದು ಒಂದೇ ಅರ್ಥ ಅಲ್ಲ. ಸರ್ವ ಅನ್ನೋದಕ್ಕೆ ಎಲ್ಲ ಅನ್ನೋದೇ. ಎಲ್ಲ ಅಂದ್ರೆ ಹೇಗೆ ಅಂದ್ರೆ ಪೂರ್ಣ ಅಂತ ಅರ್ಥ, ತುಂಬಿಕೊಂಡವನು. ವಾಸುದೇವ ಸರ್ವ ಅಂದ್ರೆ ತುಂಬಿಕೊಂಡವನು ಅಂತ ಅರ್ಥ. ವಾಸುದೇವನೇ ತುಂಬಿಕೊಂಡವನು, ನಾನಲ್ಲ ಅನ್ನುವ ಪ್ರಜ್ಞೆಯಿಂದ ಯಾರು ಜ್ಞಾನವಂತನಾಗ್ತಾನೋ ಎಂಬ ಪ್ರಜ್ಞೆಯೇ ಅವನಿಗೆ ನಿಜವಾದ ಅರ್ಥದಲ್ಲಿ ಜಗತ್ತು ತೆರ್ಕೊಳ್ಳುತ್ತೋ ಅವನು ಮಾಂ ಪ್ರಪದ್ಯತೆ, ಅವನು ನನ್ನನ್ನು ಹೊಂದುತ್ತಾನೆ. ಪ್ರಪದ್ಯಂತೇನ್ಯ ದೇವತಾ, ನನ್ನನ್ನು ಹೊಂದುತ್ತಾನೆ ಅಂತ ಹೇಳಿ ಮತ್ತೆ ದೇವತೆಗಳನ್ನು ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಎರಡೆರಡು ಯಾಕೆ ಹೇಳಿದ? ಭೇದ ಇದ್ರೆ ಮಾತ್ರ
ಅನ್ಯ ದೇವತಾ ಅಂತ ಹೇಳಿ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ದೇವತೆಗಳನ್ನು ಉಪಾಸನೆ ಮಾಡಿದವರು ದೇವತೆಗಳನ್ನು ಹೊಂದುತ್ತಾರೆ, ಪಿತೃಗಳನ್ನು ಉಪಾಸನೆ ಮಾಡಿದವರು ಪುತ್ರಗಳನ್ನು ಹೊಂದುತ್ತಾರೆ, ಭೂತಗಳನ್ನು ಉಪಾಸನೆ ಮಾಡಿದವರು ಭೂತಗಳನ್ನು ಹೊಂದುತ್ತಾರೆ. ಯಾಂತಿ ಮಧ್ಯಾಜಿನೋಪಿ ಮಾಂ, ನನ್ನನ್ನ ಉಪಾಸನೆ ಮಾಡಿದವರು ನನ್ನನ್ನು ಹೊಂದುತ್ತಾರೆ. ಈಗ ಒಂದು ವೇಳೆ ಎಲ್ಲ ಒಂದೇ ಆದಾಗ ಪಿತೃದೇವತೆಗಳೇನು, ಭೂತಗಳೇನು, ಈ ದೇವತಾ ಶಕ್ತಿಗಳ ಬಗ್ಗೆ ಹೇಳುವುದೇನು, ಇದೆಲ್ಲ ಬೇರೆ ಬೇರೆ ಸ್ಥಾನಗಳಲ್ಲದೆ ಭೇದದ ವಿವರಣೆಯನ್ನು ಕೊಡದೇ ಇದ್ರೆ ಇದಕ್ಕೆಲ್ಲ ಅರ್ಥವೇ ಇಲ್ಲ ಅಂತ ಆಗಿದೆ. ಈ ಶ್ಲೋಕ ಎಲ್ಲ ಸುಮ್ನೆ ಕಾಟಾಚಾರಕ್ಕೆ ಹೇಳಿದ ಹಾಗೆ ಅಂತ ಅನ್ಸುತ್ತೆ. ಮತ್ತೆ ನಾವೆಲ್ಲ ನಮ್ಮ ತಲೆಯಲ್ಲಿ ಏನೇನು ಹೊಳೆಯುತ್ತೋ ಅದನ್ನು ಹೇಳ್ಬೇಕು. ಮೊದಲು ಭೂತಗಳಲ್ಲಿ ಹೋಗಿ ಸೇರ್ತಾನೆ, ಆಮೇಲೆ ಪಿತೃಗಳಲ್ಲಿ ಸೇರ್ತಾನೆ, ಅದು ಭಗವಂತನದ್ದೇ ಭೂತದ ರೂಪ, ಆಮೇಲೆ ಪಿತೃ ರೂಪ, ಆಮೇಲೆ ದೇವತೆಗಳ ರೂಪ, ಆಮೇಲೆ ತಾನು. ಎಲ್ಲ ಕಾಲ್ಪನಿಕ. ನೇರವಾಗಿ ಏನ್ ಅರ್ಥ ಇದೆ ಅದು ಎಷ್ಟು ಸರಿಯಾಗಿ ಹೊಂದುತ್ತೆ ಅದನ್ನ ಬಿಟ್ಟು ತಮ್ಮ ಸಿದ್ಧಾಂತವನ್ನ ಸಿದ್ಧಪಡಿಸುವುದಕ್ಕೋಸ್ಕರ ಇಲ್ಲ ಸಲ್ಲದ ಅರ್ಥಗಳನ್ನೆಲ್ಲ ಅದರಲ್ಲಿ ಜೋಡಿಸಿ ಹೇಳುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಭೇದ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ದೇವಾನ್ ದೇವಯಜೋಯಾಂತಿ ಮದ್ಭಕ್ತಾಯಾಂತಿ ಮಾಮಪಿ. ಇಷ್ಟು ಬಿಡಿಸಿದ ವಿವರಣೆಯನ್ನ ಕೊಟ್ಟ ಮೇಲೂ ನಮಗೆ ನಾವು ಹೇಳುದೇ ಕರೆಕ್ಟು ಅಂತ ವಾದ ಮಾಡ್ತಾರೆ ಅಂದ್ರೆ ಅವರನ್ನ ತಿದ್ಲಿಕ್ಕೆ ಆಗುದಿಲ್ಲ ಅಂತ ಅರ್ಥ. ಸರಿ, ನಾವು ಮತ್ತೆ ಭಾಷ್ಯದ ಕಡೆಗೆ ಹೋಗೋಣ ಚೂರು. ಯಾಮ್ ಯಾಮ್ ಬ್ರಹ್ಮಾದಿ ರೂಪಾಂ ತನುಂ, ಅಲ್ಲಿ ಯೋ ಯೋ ಯಾಮ್ ಯಾಮ್ ತನುಂ ಅಂತ ಬಂತು. ಏನ್ ತನುಂ ಅಂದ್ರೆ, ಅಲ್ಲಿ ತನು ಅನ್ನೋ ಶಬ್ದಕ್ಕೆ ನಾವು ನೇರವಾಗಿ ನೋಡಿದ್ರೆ ಅರ್ಥ ಕಾಣುವುದು ತನು ಅಂದ್ರೆ ಶರೀರ ಅಂತ. ಆ ತನುಮ್ ಅನ್ನುವ ಶರೀರಕ್ಕೆ ಏನ್ ಅರ್ಥ? ಯಾಮ್ ಯಾಮ್ ತನುಮ್ ಅಂದ್ರೆ ಹಿಂದೆ ಅನ್ಯ ದೇವತಾ ಸ್ವರೂಪದ ವಿವರಣೆ ಬಂದಿತ್ತು. ಅದು ಅನ್ಯ ದೇವತಾ ಅಂತಂದ್ರೆ ಅನ್ಯ ದೇವತೆಗಳ ಶರೀರ ಅಂದ್ರೆ ಬ್ರಹ್ಮಾದಿ ರೂಪಾಂ. ಬ್ರಹ್ಮ, ರುದ್ರ, ಇಂದ್ರ, ವರುಣ, ಈ ತರ ಇನ್ಯಾವ್ಯಾವ ದೇವತೆಗಳ ಅವನಿಗೆ ಪರಿಚಯ ಇರುತ್ತೋ ಅಂತಹ ತನುಂ ಅದನ್ನ ಅರ್ಚಿತು ಮಿಚ್ಛತಿ, ಶ್ರದ್ಧೆಯಿಂದ ಅರ್ಚಿಸುವುದಕ್ಕೆ ಬಯಸುತ್ತಾನೆ ಎಂದಾದರೆ ಅಂತೋ ಬ್ರಹ್ಮಾದಿ ಭಕ್ತಾನಾಂ ಮದ್ಭಕ್ತಾನಾಂ ಅನಂತತಾ. ಬ್ರಹ್ಮಾದಿ ಭಕ್ತಾನಾಂ ಅಂತಃ ಮದ್ಭಕ್ತಾನಾಂ ಅನಂತತಾ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಚೇತತಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಅಲ್ಲಿಗೆ ವಿವರ. ನಾವು ಸ್ವಲ್ಪ ಶ್ಲೋಕದ ಮೂಲಕ ಬಂದ್ರೆ, ಸತಯಾ ಶ್ರದ್ಧಯಾ ಯುಕ್ತಃ, ತಯಾ ಶ್ರದ್ಧೆಯ ಯುಕ್ತ, ತಯ ಪೂರ್ವದಲ್ಲಿ ಹೇಳಿದಂತಹ ಶ್ರದ್ಧೆಯಿಂದ, ಯುಕ್ತ ಕೂಡಿದವನಾಗಿ, ತಸ್ಯ ಆ ವ್ಯಕ್ತಿಯ ಅಥವಾ ಆ ದೇವತೆಯ ಆರಾಧನಮೀಹತೆ ಆಯಾ ಶ್ರದ್ಧೆಯಿಂದ ಆಯಾ ದೇವತೆಗಳ ಆರಾಧನೆಯನ್ನ ಮಾಡುತ್ತಾನೆ ಎಂದಾದಾಗ, ಅವನು ಮಾಡಿದಾಗ ಅವನಿಗೆ ಕಾಮನ್ ಮಾಡಿದಾಗ ಅವನು ಕಾಮನೆಗಳನ್ನ ಲಭತೆ ತತಃ, ಅದೇ ಚತುರ್ಮುಖ ಸ್ಥಾನದಿಂದ, ರುದ್ರದೇವರ ಸ್ಥಾನದಿಂದ, ಸ್ಕಂದನಿಂದ, ಗಣಪತಿಯಿಂದ, ವರುಣನಿಂದ, ಕುಬೇರನಿಂದ ಅಥವಾ ಯಾವ್ದ್ಯಾವ್ದು ಭೂತ ಪ್ರೇತ ಪಿಶಾಚಿಗಳಿಂದ ಆರಾಧನವನ್ನ ಮಾಡಿದ್ದಕ್ಕೆ ತತಃ ಕಾಮಾನ್ ಲಭತೆ. ತುಂಬಾ ಬಾರಿ ಮತ್ತೆ ಮತ್ತೆ ನಾವು ಈ ವಿಷಯದಲ್ಲಿ ಎಚ್ಚರದಿಂದ ಅರ್ಥ ಮಾಡಿಕೊಳ್ಬೇಕಾದ ಸಂಗತಿ, ಮಯೈವ ವಿಹಿತಾನ್ ಹಿತಾನ್. ಆ ಎಲ್ಲ ಭೂತಗಳಿಂದ ಪಿತೃದೇವತೆಗಳಿಂದ ಅವನಿಗೆ ಸಿಗಬೇಕಾದದ್ದಾಗಿದ್ದಾಗ ಆ ಜ್ಞಾನವನ್ನಾಗಲಿ ಅಥವಾ ಅವರ ದಾರಿ ತಪ್ಪುವಿಕೆಯನ್ನಾಗಲಿ ಅಥವಾ ಆ ಅವರ ಆಚರಣೆಯ ಸಂಸ್ಕಾರಗಳನ್ನಾಗಲಿ ಅವರ ಅನ್ಯಾಯದ ಬುದ್ಧಿಗಳನ್ನಾಗಲಿ ಅದ್ ನಾನೇ ಅವರಲ್ಲಿ ಇರುವುದನ್ನ ಅಭಿವ್ಯಕ್ತಿಗೊಳಿಸ್ತೇನೆ ಅಥವಾ ಅವರ ಕಾಮನೆಗಳನ್ನು ಈಡೇರಿಸ್ತೇನೆ. ಮಯೈವ ವಿಹಿತಾನ್ ಹಿತಾನ್. ಅನ್ಯಾವುದೋ ಭೂಮಿಯ ವ್ಯವಹಾರದಲ್ಲಿ ತನಗೆ ಲಾಭವಾದ್ರೆ ಇಂಥದ್ದೊಂದು ಬಲಿ ಕೊಡ್ತೇನೆ ಅಂತ ಅವನು ಶ್ರದ್ಧೆಯಿಂದ, ಈ ಬಲಿ ಕೊಟ್ರೆ ಆಗತ್ತೆ ಅಂತ ಅವನು ಒಂದು ಶ್ರದ್ಧೆಯಿಂದ ಮಾಡುತ್ತಾನೆ. ಅವನ ಆ ಬಲಿ ಕೊಟ್ಟು ಶ್ರದ್ಧೆಯಿಂದ ಮಾಡಿದ್ದು ಹೌದಾದಾಗ ನಾನೇ ಆ ದೇವತಾ ಸ್ವರೂಪದಿಂದಲೇನೆ ನಿಂತು ಅವನಲ್ಲೇ
ಆ ದೇವತಾ ಶಕ್ತಿಯಲ್ಲೇ ನಿಂತು, ಆ ಭೂತದ ಶಕ್ತಿಯಲ್ಲೇ ನಿಂತು ಅವನಿಗೆ ಲಾಭ ಮಾಡುತ್ತೇನೆ. ವಿಹಿತಾನ್ ಹಿತಾನ್ ಮಯೈವ ವಿಹಿತಾನ್, ನಾನೇ ವಿವಿಧ ರೀತಿಯಿಂದ ಹಿತ. ಹಿತ ಅಂದ್ರೆ ಇಡುವುದು ಅಂತ ಅರ್ಥ. ನಮಗೆ ಹಿತ ಅನ್ನೋ ಶಬ್ದ ಕನ್ನಡದಲ್ಲಿ ಅಷ್ಟೇ ಗೊತ್ತಿದೆ. ಹಿತ ಅಂದ್ರೆ ಒಳ್ಳೇದು ಅಂತ. ಹಿತ ಅಂದ್ರೆ ಬೇಕಾದ್ದನ್ನಿಡುವುದು. ಇಡುವುದು ಅನ್ನುವುದು ಬೇಕಾದ್ದು ಸೇರ್ಕೊಂಡಿದ್ದ ಅದಕ್ಕೆ ಹಿತ ಅಂತ ಹೇಳುದು. ಅದು ಧಾನ್ಯ ಧಾತುವಿನಿಂದ ಬಂದ ಶಬ್ದ. ನಿಹಿತ ಅಂದ್ರೆ ಇಡಲ್ಪಟ್ಟದ್ದು. ಇಲ್ಲಿ ವಿಹಿತ, ವಿವಿಧ ರೀತಿಯ ಹಿತಗಳನ್ನ ವಿವಿಧ ರೀತಿಯ ಸ್ವಭಾವಕ್ಕೆ, ಕರ್ಮಕ್ಕೆ ಅನುಗುಣವಾಗಿ ನಾನೇ ಕೊಡ್ತಾ ಹೋಗ್ತೇನೆ. ಮಯೈವ ವಿಹಿತಾನ್, ಅದಕ್ಕೆ ನೋಡಿ ಅಲ್ಲಿ ಏವ ಶಬ್ದ ಇದೆ. ಮಯಾ, ನನ್ನಿಂದಲೇ ಕೊಡಲ್ಪಟ್ಟದ್ದು. ನೀವು ಅದನ್ನ ಅಲ್ಲ, ಅದು ಆ, ಕೃಷ್ಣ ಹಾಗೆ ಹೇಳಿದ್ದು ಹೀಗೆ ಹೇಳಿದ್ದು ನೀವು ಏನು ತಗಾದೆ ತೆಗಿಲಿಕ್ಕಿಲ್ಲ. ಅದನ್ನ ಎಲ್ಲಾ ದೇವತೆಗಳಲ್ಲಿ ನಿಂತು ಕೊಡುವುದು ನಾನೇ. ಗೀತೆಯನ್ನು ಯಾಕೆ ಸರ್ವಶಾಸ್ತ್ರಾರ್ಥ ಸಾರ ಅಂತ ಹೇಳ್ತಾರೆ ಅಂದ್ರೆ ಇಂಥ ಮಾತುಗಳಿಗಾಗಿ. ನಮಗೆ ಇದರ ಪ್ರಜ್ಞೆ ಇಲ್ಲದೆ ಇರುವುದರಿಂದ ನಾವು ಏನೇನೋ ವಿಷಯಗಳನ್ನ ಪ್ರಸ್ತಾವ ಮಾಡಿ ಹೇಗೇಗೋ ಅದಕ್ಕೆಲ್ಲ ಅರ್ಥ ಮಾಡಿ ನಮ್ಗೆ ಎಲ್ಲಿ ಬೇಕೋ ಅದು ಹೈಲೈಟ್ ಮಾಡುದು. ನಮ್ಗೆ ಎಲ್ಲಿ ವಿರುದ್ಧವಾಗಿರುತ್ತೋ ಅಂತ ವಿಷಯಗಳಿಗೆ ವಿವರಣೆನೇ ಇಲ್ಲ, ವ್ಯಾಖ್ಯಾನವೇ ಇಲ್ಲ ಹೆಚ್ಚು. ಹ್ಮ್, ಬೇಕಿರುವ ಮಾತುಗಳ ಅಂಶಗಳಿಗೆ ಉದಾಹರಣೆಗಳನ್ನು ಕೊಡುವುದಿಲ್ಲ. ನಮ್ಗೆ ಬೇಡಲ್ಲ ಅದು. ಮೈವ ವಿಹಿತಾನ್, ನೀವು ಏನೇ ಹೇಳಿ ಅವರಲ್ಲಿ ನಿಂತು ಕೊಡೋ ನಾನೇ. ಆಯಾ ಶ್ರದ್ಧೆಗಳನ್ನ ಎಲ್ಲರಲ್ಲಿ ನಿಂತು ಕೊಡೋ ನಾನೇ, ಅಲ್ಲ ಬೇರೆ ಬೇರೆ ಅಲ್ಲ. ಆ ದೇವತೆಯು ನಾನೇ, ಪಿತೃ ನಾನೇ ಅಂತ ಹೇಳುದಾದ್ರೆ ಹಿಂದೆ ಪ್ರಪದ್ಯಂತೆ ಅನ್ಯ ದೇವತಾ ಅಂತ ಅನ್ಯ ಶಬ್ದದಿಂದ ಹೇಳಬೇಕಾಗಿರ್ಲಿಲ್ಲ. ಅನ್ಯ ದೇವತೆಗಳಲ್ಲೂ ಕೂಡ ನಿಂತು ಕೊಡೋ ನಾನೇ ಅನ್ನೋದನ್ನು ಹೇಳಲಿಕ್ಕೋಸ್ಕರ ಅಲ್ಲಿ ಅನ್ಯ ದೇವತಾ ಉಪಾಸನೆ ಬಗ್ಗೆ ಹೇಳಿ ಅದಕ್ಕೆ ಕಾರಣವಾದ ಶ್ರದ್ಧೆಯನ್ನು ಹೇಳಿ, ಆ ಶ್ರದ್ಧೆಯಿಂದ ಅವನು ಮಾಡಿದ್ದೇ ಪ್ರಾಮಾಣಿಕವಾದಾಗ ಅವನಿಗೆ ಅವನವನ ಶ್ರದ್ಧೆಗೆ ಅನುಗುಣವಾಗಿ ಯಾವ ದೇವತೆಯಲ್ಲಿ ಯಾವ ಅಭಿಪ್ರಾಯವನ್ನ ಇಟ್ಟುಕೊಂಡು ಅವನ ಕರ್ತವ್ಯವನ್ನು ನಿರ್ವಹಿಸಿದ್ನೋ ಆ ಪ್ರಯತ್ನ ಫಲಿಸುವುದಕ್ಕೆ ಬೇಕಿರುವ ಶಕ್ತಿಯನ್ನ ಫಲ ಕೊಟ್ಟು ನಾನು ಗಟ್ಟಿಗೊಳಿಸ್ತಾ ಹೋಗ್ತೇನೆ. ಅವನ ನಂಬಿಕೆಯನ್ನು ಗಟ್ಟಿ ಮಾಡುತ್ತೇನೆ. ಆದ್ರೆ ಆ ಫಲ ಕೊಡುವುದು ನಾನೇ. ಅವನಲ್ಲಿ ನಿಂತು ಯಾವ ದೇವತೆಯನ್ನು ಅವನು ಆರಾಧಿಸಿ ಪುಣ್ಯವನ್ನ ಸಂಪಾದಿಸಿ ಫಲವನ್ನ ಪಡೆಯುವುದಕ್ಕೆ ಬೇಕಿರುವ ಅರ್ಹತೆಯನ್ನು ಸಂಪಾದಿಸ್ತಾನೋ ಅಂತಹ ಫಲವನ್ನು ನಾನೇ ನನ್ನ ಹೆಸರಲ್ಲಿ ಕೊಡಲ್ಲ. ಅವನು ಯಾರನ್ನ ಆರಾಧನೆ ಮಾಡಿದನೋ ಅವನ ಹೆಸರಲ್ಲೇ ಕೊಡ್ತೇನೆ. ಆಗ ಅವನಿಗೆ ನಂಬಿಕೆ ಗಟ್ಟಿಯಾಗುತ್ತೆ. ಅನ್ಕೊಂಡೇ ಇರ್ಲಿಲ್ಲ ಹೀಗಾಗತ್ತೆ ಅಂತ. ಈ ದೇವರನ್ನ ನಂಬಿದ್ರೆ ತುಂಬಾ ಚೆನ್ನಾಗಿದೆ, ನಂದುಕೊಂಡದ್ದೆಲ್ಲ ಆಗ್ತಾ ಇದೆ ಅಂತ ಅವನು ಅದರಲ್ಲಿ ಇನ್ನಷ್ಟು ಏನು ಗೊತ್ತಿಲ್ಲ ಅಂದಾಗ ಅವ್ರು ತಲೆ ಕೆಡಿಸ್ಬಾರ್ದು. ಅವ್ರು ಏನ್ ಮಾಡ್ತಿದಾರೋ ಅಷ್ಟನ್ನಾದ್ರೂ ಒಳ್ಳೇದ್ ಮಾಡ್ತಿದ್ದಾರೆ, ಜಗತ್ತಿಗೆ ಹಾನಿ ಮಾಡ್ತಾ ಇದ್ದಾರೆ ಎಂದಾಗ ನಾವು ಅವರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕು. ಈಗ ಸದ್ಯಕ್ಕಂತೂ ಅವರಿಗೆ ಈ ತಿಳುವಳಿಕೆಯಿಂದಲೇನೆ ಸಮಾಧಾನ ಆಗ್ತಾ ಇದೆ ಅಂದ್ರೆ ಆ ಸಮಾಧಾನ ನಾವು ಕೆಡಿಸುವ ಕೆಟ್ಟ ಕೆಲಸವನ್ನ ಮಾಡಬಾರ್ದು ಅಂತ ಒಟ್ಟು ಮೈವ ವಿಹಿತಾನ್ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಚೇತಸಾಂ. ಅಲ್ಲ, ಅವರು ಅಲ್ಲಿ ನಿಂತು ನಾನು ಫಲ ಕೊಡ್ತೇನೆ, ಅದ್ ನೀನ್ ಕೊಟ್ಟದ್ದಲ್ವಾ, ಯಾಕೆ ನಾವು ಟೆನ್ಷನ್ ಮಾಡ್ಕೋಬೇಕು? ಸಾಕಲ್ವಾ ಅದೇ. ಒಟ್ಟು ಯಾವ್ದ್ರಲ್ಲೇ ಆಗ್ಲಿ ಕೊಡುದು ನೀನು ಅಂತ ಆದಾಗ ನಮಗೆ ಅಷ್ಟೇ ಬೇಕಿರೋದು. ಅದನ್ನ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ, ನೀನ್ ಕೊಟ್ಟದ್ದೇ ಅಂತ ಗೊತ್ತಾಗ್ಲಿಲ್ಲ ಅಂತ ಇಟ್ಕೋ, ಕೊಟ್ಟದ್ ನೀನೇ ಅಲ್ವಾ. ನೀನ್ ಕೊಟ್ಟ ಮೇಲೆ ನಮ್ಗೆ ಲಾಭನೇ ಆಯ್ತು. ನಾರಾಯಣ, ನೀನ್ ಕೊಟ್ಟ ಮೇಲೆ ನನಗೆ ಎಲ್ಲವೂ ಸಮಾಧಾನ ಆಯ್ತಲ್ವಾ ಅಂದ್ರೆ ಅಲ್ಲಪ್ಪ, ಅನ್ಯ ದೇವತೆಗಳ ಪ್ರಾಧಾನ್ಯವನ್ನ ನಂಬಿ ನನ್ನ ನೆನಪಿಲ್ಲದೆ ನಾನೇ ಅದರಲ್ಲಿ ನಿಂತು ಕೊಟ್ಟರೂ ಕೂಡ ಆ ದೇವತೆಯಿಂದ ಕೊಡಬಹುದಾದ ಶಕ್ತಿ ಅಷ್ಟೇ. ನೀರು ದೊಡ್ಡ ಟ್ಯಾಂಕ್ ಅಲ್ಲಿದ್ರು ಸಣ್ಣ ನಳ್ಳಿಯಿಂದ ಬಂದ್ರೆ ಚೂರ್ ಚೂರೇ ಬರುತ್ತೆ. ಅದು ಟ್ಯಾಂಕ್ ಇದ್ದು ಅಂತ ಆದ್ಮೇಲೆ ಒಳಗಿನಿಂದ ನೀರು ಅದಕ್ಕೆ ಕಾವೇರಿಯಿಂದ ಬಂದ್ರೂ ಕೂಡ ಟ್ಯಾಂಕ್ ಖಾಲಿ ಆದ ತಕ್ಷಣ ನಾರಾಯಣ ನೀರನ್ನ ತುಂಬಿಸುವ ಕೆಲಸ ಮಾಡಿಲ್ಲ ಅಂದ್ರೆ ಈ ಪಾತ್ರೆ ಖಾಲಿ. ನದಿಗೆ ಮತ್ತೆ ತುಂಬಿಸುದು ಅಂತಿಲ್ಲ, ನದಿ ನಿರಂತರ ಹರಿತಾ ಇರುತ್ತೆ, ಅಲ್ಲಿಂದ ಬಂದ್ರೆ ಅದ್ ನಿಲ್ಲುದಿಲ್ಲ.
ಆದ್ರೆ ಟ್ಯಾಂಕ್ ಇಂದ ಬಂದ್ರೆ ನಿಲ್ಲುತ್ತೆ, ಯಾಕಂದ್ರೆ ಟ್ಯಾಂಕಿಗೆ ಮತ್ತೆ ತುಂಬಿಸ್ಬೇಕು. ತುಂಬಿಸಿದ್ರೆ ಮಾತ್ರ ಇದೆ, ಅದರ ತಾಕತ್ತಿರುವುದೇ ಅಷ್ಟು. ಅದು ಒಂದು 500 ಲೀಟ್ರು 600 ಲೀಟ್ರು ಹಿಡ್ಕೊಂಡಿರುತ್ತೆ. ಅಷ್ಟು ಖಾಲಿ ಆದ್ಮೇಲೆ ಮತ್ತೆ ನಾವು ತುಂಬಿಸ್ಬೇಕಂದ್ರೆ ಪುಣ್ಯ ಕೆಲಸ ಮಾಡಿದ್ರೆ ಮತ್ತೆ ನಳ್ಳಿಯಲ್ಲಿ ನೀರು ಬರುತ್ತೆ. ಆದ್ರೆ ನದಿಯಲ್ಲೇ ವಾಸ ಮಾಡೋದಾದಾಗ ಯಾವಾಗ ಬೇಕಾದ್ರೆ ಎಷ್ಟು ಕೈ ಹಾಕಿದ್ರು ಕೂಡ ಅದು ಕಮ್ಮಿ ಆಗುದು ಅಂತಿಲ್ಲ, ನಿಲ್ಲುದಂತಿಲ್ಲ, ಮತ್ತು ಅದು ಕೊಟ್ಟ ಫಲ ಅದು ನಷ್ಟವಾಗುವುದು ಅಂತಿಲ್ಲ. ಭಗವಂತ ಕೊಟ್ರೆ ಹಾಗೆ. ದೇವತೆಗಳಲ್ಲಿ ನಿಂತು ಕೊಡುವವನು ಅವನೇ, ಭಕ್ತರಲ್ಲಿ ಪ್ರಚೋದಿಸಿ ಕೊಡುವವನು ಅವನೇ, ಅದನ್ನಾಗಿ ಕೊಡುವವನು ಅವನೇ ಆಗಿದ್ರು ಕೂಡ ಅವನೇ ಆಗಿದ್ರು ಕೂಡ ಆ ಅದನ್ನೇ ಕೃಷ್ಣ ಮುಂದೆ ಹೇಳ್ತಾ ಇರುದು. ಎಲ್ಲ ದೇವತೆಗಳಲ್ಲಿ ನಿಂತು ಕೊಡೋನು ಅವನೇ ಆದ್ರೂ ಕೂಡ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಚೇತಸಾಂ. ಆ ದೇವತೆಗಳಲ್ಲಿ ಪ್ರಾಧಾನ್ಯ ಭಾವವನ್ನ ಹೊಂದಿ ಭಗವಂತನನ್ನ ಮರೆತಿದ್ರೆ, ಆ ಚಾನೆಲ್ ಟ್ಯಾಂಕಿಗೆ ಸಿಗ್ಬೇಕಾದದ್ದು ಆನ್ ಮಾಡುವುದನ್ನ ಮರ್ತದ್ರಿಂದಾಗಿ ಅವನ ನೀರು ನಿಂತು ಹೋಗುತ್ತೆ. ಯಾವಾಗ ಅವನು ಇದು ಬರುವುದು ಕಾವೇರಿಯಿಂದ, ಅದರ ಸಂಪರ್ಕವನ್ನ ಸಾಧಿಸಿದ್ರೆ ಮಾತ್ರ ಈ ಟ್ಯಾಂಕ್ ಅಲ್ಲಿ ನೀರು ತುಂಬುತ್ತೆ. ಇದು ಟ್ಯಾಂಕ್ ಇದ್ದೇ ಸ್ವತಂತ್ರ ಕೊಡುಗೆ ಅಲ್ಲ, ಇದು ಕಾವೇರಿಯಿಂದ ಬಂದ ನೀರು ಅಂತ ಅವನಿಗೆ ಗೊತ್ತಿದ್ರೆ ಮಾತ್ರ ಅದು ದೋಷ ಆಗುದಿಲ್ಲ. ಆದ್ರೆ ಅಲ್ಲಿ ಹೇಳಿದ್ದೇನು, ಅವ್ ಆ ಶ್ರದ್ಧೆ ಹೇಗಿರುತ್ತೆ ಅಂದ್ರೆ, ಇದೇ ಪರಮ ಸತ್ವ, ಇದೇ ಪರಮ ತತ್ವ ಅಂತ ಭಾವಿಸಿ ಉಳಿದ ದೇವತೆಗಳಲ್ಲಿಯೇ ಪ್ರಾಧಾನ್ಯವನ್ನ, ಅದಕ್ಕಿಂತ ಮಿಗಿಲಾದ ತತ್ವ ಮತ್ತೊಂದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಅದೇ ಸ್ವತಂತ್ರವಾಗಿ ನಿರ್ವಹಣೆ ಮಾಡುತ್ತೆ ಅಂತ ಭಾವಿಸಿದ್ರೆ ಅಂತವತ್ತು ಫಲಂ ತೇಷಾಂ. ನಾನಿಲ್ಲಿ ಯಾವ ಶಬ್ದವನ್ನು ಎಳೆದು ಅರ್ಥ ಮಾಡಿ ಹೇಳ್ತಿಲ್ಲ. ಅಲ್ಲಿ ಇರುವ ಶಬ್ದಕ್ಕೆ ಅದೇ ಅರ್ಥ, ಅದು ಕೃಷ್ಣನ ಅಭಿಪ್ರಾಯ ಅಂತ ಅನ್ನೋ ದೃಷ್ಟಿಯಿಂದ ಅಲ್ಲಿ ಇರುವುದನ್ನೇ ಹೇಳ್ತಾ ಇದ್ದೀನಿ. ನಾನು ಯಾವ ಶಬ್ದಕ್ಕೂ ಬೇರೆ ಅರ್ಥ ಮಾಡ್ಲಿಲ್ಲ. ಇಲ್ಲಿ ಇದಕ್ಕೆ ವಿರುದ್ಧವಾಗಿ ಅರ್ಥ ಮಾಡ್ತಾರೆ ಅಂದ್ರೆ, ಅಥವಾ ಇದರ ಅರ್ಥವನ್ನ ಮೌನದಲ್ಲಿ ಇರಿಸ್ತಾರೆ ಅಂದ್ರೆ, ಅವ್ರಿಗೆ ಅದು ಕಬ್ಬಿಣದ ಕಡಲೆ ಆಗಿದೆ ಅಂತ ಅರ್ಥ. ಅಲ್ಪಚೇತಸ ಆ ಅಲ್ಪಚೇತಸಾಂ ತೇಷಾಂ ತತ್ಫಲಂ ಅಂತವತ್ತು ಭವತಿ. ಅಲ್ಪಚೇತಸ್ಕರು ಅಂತ ಯಾಕೆ ಹೇಳಿದ್ದು ಅಂದ್ರೆ, ಇದಕ್ಕಿಂತ ಮಿಗಿಲಾದ ಮತ್ತೊಂದು ತತ್ವ ಇದೆ ಅಂತ ಒಪ್ಪದ ಮಂದಿ ಅಂತ ಅರ್ಥ. ಅಲ್ಪಚೇತಸ್ ಅಂದ್ರೆ ಕಡಿಮೆ ಬುದ್ಧಿಯವರು. ಅವರಿಗೆ ಎರಡು ಅರ್ಥದಲ್ಲಿ ಅಲ್ಪಚೇತಸ್ ಅನ್ನೋದು ಬೇಕು ಅಂತ, ಈಗ ಅಲ್ಲಿ ತಿಳಿಯದೆ ಇದ್ದವರಾದಾಗ ಅವರನ್ನ ಅಲ್ಪಚೇತಸ್ಕರು ಅಂತ ಹೇಳಿಲ್ಲ. ಅಲ್ಪಚೇತಸ್ಸು ಅಂದ್ರೆ ಚೇತಸ್ ಇದ್ರೂ ಕೂಡ ಅಲ್ಪನೇ ಬಳಸಿಕೊಳ್ಳುವವರು, ಅಲ್ಪ ಅಲ್ಪದಷ್ಟೇ ಜ್ಞಾನವನ್ನ ಬಳಸಿಕೊಂಡು ನಮಗೆ ಎಲ್ಲ ಗೊತ್ತು ನೀವೇನ್ ಹೇಳುದು ಅಂತ ಸತ್ಯವನ್ನ ಹೇಳಿದ್ರು ಅದನ್ನು ನಿರಾಕರಿಸಿ ದೂರಕ್ಕಿಟ್ಟು ಮಾತನಾಡುವವರು ಯಾರಿದ್ದಾರೋ ಅವರು ಈ ಫಲವನ್ನ ಪಡ್ಕೊಂಡ್ರು ಕೂಡ ಹೇಗೆ ಟ್ಯಾಂಕಿನ ನೀರೇ ಸರ್ವಸ್ವ ಅಂತ ಭಾವಿಸಿ ಕಾಯ್ತಾ ಇರ್ತಾನೆ, ನೀರು ನಿಂತು ಹೋಗುತ್ತೆ, ಅಲ್ಲಿಗೆ ಮುಗೀತು. ಆದ್ರೆ ಮತ್ತೆ ಹೇಗೋ ಆ ಟ್ಯಾಂಕ್ ಅನ್ನು ಯಾರೋ ಓನರು ತುಂಬಿಸ್ತಾನೆ, ಅದು ಮತ್ತೆ ಸಿಗ್ತಾ ಇರುತ್ತೆ. ಅವನ ತಲೆಯಲ್ಲಿ ಕೊನೆಯ ತನಕ ಏನಿರುತ್ತೆ ಅಂದ್ರೆ ಫ್ರಿಡ್ಜ್ ಇಂದನೇ ಹಾಲು ಬರುದು ಅಂತ ಅನ್ನೋ ಹಾಗೆ. ಅವನಿಗೆ ಒಂದು ಹಸು ಇದೆ, ಕರಿಬೇಕು, ಅದಕ್ಕೆ ಮೇವಿರ್ಬೇಕು, ಅದ್ ಮೇಯಿಸ್ಲಿಕ್ಕೆ ಜಾಗ ಬೇಕು, ಅದನ್ನ ಕಾಯಿಸ್ಬೇಕು, ಅದ್ ಮೊಸರಾಗಬೇಕು, ತುಪ್ಪ ಆಗ್ಬೇಕು, ಕಡಿಬೇಕು, ಬೆಣ್ಣೆ ತೆಗಿಬೇಕು, ತುಪ್ಪ ಆಗ್ಬೇಕು, ಇದೇನು ಗೊತ್ತಿಲ್ಲ ಅನ್ನೋ ತನಕನು ಅವನಿಗೆ ಅಲ್ಪಚೇತಸ್ಕನಾಗಿ ತಿಳುವಳಿಕೆ ಪಡೀಲಿಕ್ಕೆ ಅವಕಾಶ ಇದ್ದಾಗ್ಲೂ ಕೂಡ ಅವನು ತುಪ್ಪ ಅಂದ್ರೆ ಅಥವಾ ಬೆಣ್ಣೆ ಅಂದ್ರೆ ಅಥವಾ ಹಾಲು ಅಂದ್ರೆ ಅದೆಲ್ಲ ಫ್ರಿಡ್ಜ್ ಇಂದನೇ ಬರುದು ಅಂತಾನೆ ಹಠ ಮಾಡ್ತಿರ್ತಾನೆ. ಅವನಿಗೆ ಎಲ್ಲಿವರೆಗೆ ಅಂದ್ರೆ ನಾನು ಕಣ್ಣಾರೆ ನೋಡಿದ್ದೇನೆ, ಯಾವಾಗ ಫ್ರಿಡ್ಜ್ ತೆಗೆದ್ರು ಅದ್ರಲ್ಲಿ ಹಾಲು ಇರ್ತದೆ.